ಕರ್ನಾಟಕದ ಹೃದಯ ಭಾಗದಲ್ಲಿ ನೆಲೆಸಿರುವ ರಾಯಚೂರಿನ ಮುದಗಲ್ ಕೋಟೆಯು ಈ ಪ್ರದೇಶದ ಶ್ರೀಮಂತ ಐತಿಹಾಸಿಕ ಪರಂಪರೆಗೆ ಸಾಕ್ಷಿಯಾಗಿದೆ. ದಕ್ಷಿಣ ಭಾರತದ ಪ್ರಕ್ಷುಬ್ಧ ಭೂತಕಾಲದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಇದು ಮುದಗಲ್ ಕೋಟೆ ವಾಸ್ತುಶಿಲ್ಪದ ತೇಜಸ್ಸು ಮತ್ತು ಶೌರ್ಯದ ಸಂಕೇತವಾಗಿದೆ. ಮುದಗಲ್ ಕೋಟೆ ಇಂತಹ ಕೋಟೆ ಇವತ್ತು ಭ್ರಷ್ಟ ಅಧಿಕಾರಿಗಳ ಮತ್ತು ರಾಜಕಾರಣಿಗಳ ಕೈಗೆ ಸಿಲುಕಿ ಅವ್ಯವಸ್ಥೆಯ ಗೂಡಾಗಿದೆ. ನೀವು ಚಿತ್ರಗಳಲ್ಲಿ ಗಮನಿಸಬಹುದು, ಇಂತಹದೊಂದು ಇತಿಹಾಸವನ್ನು ಹೊಂದಿದ ಕೋಟೆ ಬೇಲಿಯಿಂದ ಮುಚ್ಚಿ ಹೋಗಿದೆ. ಪ್ರವಾಸೋದ್ಯಮ ಇಲಾಖೆಯವರ ನಿರ್ಲಕ್ಷ್ಯದಿಂದ ಇವತ್ತು ಹಾಳಾಗಿ ಹೋಗಿದೆ. ಕೋಟೆಯ ಸುತ್ತಲೂ ಕೊಳಚೆ ಪ್ರದೇಶದಿಂದ ಭಾಸವಾಗ್ತಾ ಇದೆ. ಈ ದೃಶ್ಯಗಳಲ್ಲಿ ನೋಡ್ಬೋದು. ಸ್ಥಳೀಯ ಪುರಸಭೆಯವರ ನಿರ್ಲಕ್ಷ್ಯದಿಂದ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಬಾಟಲಿ ಪ್ಯಾಕೆಟ್ಗಳಿಂದ ತುಂಬಿ ತಿಪ್ಪೆ ಗುಂಡಿಯಂತಾಗಿದೆ ಎಂದು ಸ್ಥಳೀಯ ಹಿರಿಯ ಮುಖಂಡರಾದ ಕೋಟೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಗುರುಬಸಪ್ಪನವರು ಬೇಸರ ವ್ಯಕ್ತಪಡಿಸಿದರು. ಈಗಾಗಲೇ ನಾವು ಕೋಟೆಯ ಸ್ವಚ್ಛತೆ ಮತ್ತು ಅಭಿವೃದ್ಧಿಗಾಗಿ ಇಲ್ಲಿಂದ ಹಿಡಿದು ಬೆಂಗಳೂರಿನವರೆಗೆ ಎಲ್ಲ ಅಧಿಕಾರಿಗಳು ಮತ್ತು ಶಾಸಕರುಗಳು, ಸಚಿವರು ಮತ್ತು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ನೀಡಿದರೂ ಕೂಡ ಇವತ್ತು ಕೋಟೆಯ ಸುತ್ತಮುತ್ತಲೂ ಹಾಗೂ ಕೋಟೆಯ ಒಳಭಾಗದಲ್ಲಿ ಮೇಲ್ಭಾಗದಲ್ಲಿ ಸ್ವಚ್ಛತೆ ಮಾಡದೆ ಬೇಲಿಯಿಂದ ಕೋಟೆ ಮುಚ್ಚಿ ಹೋಗ್ತಾ ಇದೆ. ಏನು ಮಾಡಬೇಕು ಅಂಥೇಳಿ ಬೇಸರ ವ್ಯಕ್ತಪಡಿಸಿದರು ಗುರುಬಸಪ್ಪನವರು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಚಿತ್ರಗಳ ದೃಶ್ಯವನ್ನು ನೋಡಿ ಆದರೂ ಈ ಒಂದು ಐತಿಹಾಸಿಕ ಪರಂಪರೆಯನ್ನು ಬಿಂಬಿಸುತ್ತಿರುವ ಮುದಗಲ್ ಕೋಟೆಯನ್ನು ರಕ್ಷಿಸಬೇಕಂತ ಹೇಳಿ ವಿನಂತಿ ಮಾಡಿದರು ಗುರುಬಸಪ್ಪನವರು. ನಮಸ್ಕಾರ, ನಾವಿವತ್ತು ಕೋಟೆ ನಾಡು ಮುದಗಲ್ ಪಟ್ಟಣದಲ್ಲಿದ್ದೀವಿ. ಇವತ್ತು ನಮ್ಮ ಜೊತೆ ಕೋಟೆ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಗುರುಬಸಪ್ಪ ಸಜ್ಜನ್ ಅವರಿದ್ದಾರೆ. ಇವತ್ತು ಇಲ್ಲಿ ಮುದಗಲ್ ಕೋಟೆ ಒಂದು ಐತಿಹಾಸಿಕ ಕೋಟೆಯಾಗಿದ್ದು ಇಲ್ಲಿ ಮುದಗಲ್ ಕೋಟೆ ಬೇಲಿಯಿಂದ ಮುಚ್ಚಿಕೊಂಡು ಹೋಗಿದೆ. ಸ್ವಚ್ಛತೆ ಇಲ್ಲ. ಇಲ್ಲಿ ಪ್ರವಾಸೋದ್ಯಮ ಇಲಾಖೆ ಭಾಳ ನಿರ್ಲಕ್ಷ್ಯತೆಯನ್ನು ವಹಿಸಿದ್ದಾರೆ. ಈ ಬಗ್ಗೆ ಕೋಟೆ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರು ಇದ್ದಾರೆ. ಏನು ಹೇಳ್ತಾರೆ ಈ ಬಗ್ಗೆ ಅಂತ ಅವ್ರನ್ನೇ ವಿಚಾರ ಮಾಡೋಣ. ಇದು ತಾವು ಕೇಳ್ತಕ್ಕಂಥ ಪ್ರಶ್ನೆ ಸಹಜವಾದದ್ದು, ಸಮಂಜಸವಾದದ್ದು. ಮಾನ್ಯರೇ, ನಾನು ಕೋಟೆ ಹಿತರಕ್ಷಣಾ ಸಮಿತಿಯಾಗಿ ಅಧ್ಯಕ್ಷನಾಗಿ ಸಾರ್ವಜನಿಕರ ಸಹಕಾರದಿಂದ ಈ ಕೋಟೆಯ ಇನ್ನೂ 3 ವರ್ಷಗಳ ಹಿಂದೆ ಸುಮಾರು 4 ರಿಂದ 5 ಲಕ್ಷ ಖರ್ಚು ಮಾಡಿ ಮುಳ್ಳು, ಅಲ್ಲಿ ಬೆಳೆದಿರ್ತಕ್ಕಂಥ ಕೆಲವು ಗಿಡ ಗಂಟಿ ಎಲ್ಲವನ್ನು ಸ್ವಚ್ಛಗೊಳಿಸಿದ್ವಿ. ಗೊಳಿಸಿದ ನಂತರ ಆ ಕಾರ್ಯಕ್ರಮವನ್ನು ಮಾನ್ಯ ಸಹಾಯಕ ಆಯುಕ್ತರಾದಂಥ ಲಿಂಗಸೂರಿನ ವಿಭಾಗಾಧಿಕಾರಿಗಳು ಬಂದು ಉದ್ಘಾಟನೆ ಮಾಡಿದರು. ಕೆಲಸ ಏನೋ ಚೆನ್ನಾಗಿ ನಡೀತು. ಆದರೆ ತದನಂತರ ಪ್ರಾಚ್ಯ ಸಂಶೋಧನೆ ಇಲಾಖೆಯವರಿಗೂ ಸರ್ಕಾರಕ್ಕೂ ಶಾಸಕರ ಗಮನಕ್ಕೂ ತಂದ್ವಿ. ಶಾಸಕರು ಹಲವಾರು ಬಾರಿ ವಿಧಾನಸಭೆಯಲ್ಲಿ ಪ್ರಶ್ನೆಗಳ ಸುರಿಮಳೆಯನ್ನೇ ಗೈದರು. ತದನಂತರ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಪ್ರವಾಸೋದ್ಯಮ ಮತ್ತು ಕಾನೂನು ಸಚಿವರಾದಂಥ H.K. ಪಾಟೀಲರು ಕೂಡ ನಾವು ಅನೇಕ ಮನವಿಗಳನ್ನು ಕೊಟ್ಟಿವಿ. ಆ ಮನವಿಗೆ ಅವರು ಇವತ್ತಿಗೂ ಸ್ಪಂದಿಸಿಲ್ಲ ಅನ್ನೋದೇ ವಿಷಾದನೀಯ ಸಂಗತಿ. ತಾವು ಗದಲಿಂದ ಬಂದು ಈ ಕೋಟೆಯ ಬಗ್ಗೆ ತೋರಿಸಿದಂಥ ಅಭಿಮಾನಕ್ಕೆ ನಮಗೆ ಧನ್ಯವಾದಗಳು ಅಂತ ನಾನು ಮೊಟ್ಟ ಮೊದಲನೇದಾಗಿ ಈ ಊರ ಪರವಾಗಿ ನಾನು ತಮ್ಮ ವಾಹಿನಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತು ಮುದಗಲ್ ಕಲ್ಲು ಗ್ರನೈಟ್ ಆಯಿತು. ಆ ಗ್ರನೈಟ್ ಬಂಧುಗಳು ನಮಗೆ ಕೈ ಜೋಡಿಸಿದ್ರೆ ಈ ಕೋಟೆ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಅವರು ಸಹಾಯ ಸಹಕಾರ ಅವಶ್ಯಕ ಅಂತ ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿವರೆಗೆ